ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ನೇತ್ರಾವತಿ ತೀರದ ಭಯಾನಕ ಕಥೆಗಳ ಹಿಂದಿನ ಸತ್ಯಾಂಶವನ್ನು ತಿಳಿಯೋ ಕುತೂಹಲಕ್ಕೆ ಆರಂಭದಲ್ಲೇ ವಿಘ್ನ ಎದುರಾಗಿರೋದು. ಸ್ನೇಹಿತರೆ, SIT ಟೀಮ್ನಲ್ಲಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ಆಫೀಸರ್ಗಳಾಗಿರ್ತಕ್ಕಂಥ ಅನುಚೇತ್ ಹಾಗೂ ಸೌಮ್ಯಲತಾ ಟೀಮ್ನಿಂದ ಹಿಂದೆ ಸರಿಯೋ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋ ಸ್ಫೋಟಕ ಸುದ್ದಿಗಳು ಈಗ ಸದ್ಯ ಹರಿದಾಡ್ತಾ ಇದೆ. ಅದೇನೇ ಇರಲಿ, ಇದೀಗ ಈ ಧರ್ಮಸ್ಥಳ ಫೈಲ್ಸ್ ಕರಾಳ ವಾಸ್ತವಾಂಶವನ್ನು ತಿಳಿಯೋ ಕುತೂಹಲಕ್ಕೆ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ. ಇದ್ರ ಬೆನ್ನಲ್ಲೇ ಕೆಲವೊಬ್ಬರು ಧರ್ಮದ ಹೆಸರಿನಲ್ಲಿ ಈ ಕೇಸ್ನ ತಳುಕು ಹಾಕ್ತಿರೋದು ತೀರಾ ಬೇಸರವನ್ನು ತರಿಸುವಂಥದ್ದೇ. ಅದಕ್ಕೆ ಕಾರಣ ಕೂಡ ಇದೆ. ಯಾಕೆಂದರೆ ಈಗಾಗಲೇ ನಾನು ಹೂತಿಟ್ಟಂಥ ಶವಗಳನ್ನು ಹೊರಗೆ ತೆಗಿತೀನಿ ಅಂತ ಮುಂದೆ ಬಂದಿರತಕ್ಕಂಥ ಭೀಮನ ಅಸಲಿ ಜಾತಿ ಧರ್ಮವನ್ನು ಇಟ್ಕೊಂಡು ಇದರಲ್ಲಿ ಕೆಲವೊಬ್ಬರು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಆ ದೂರುದಾರ ಭೀಮ ದಲಿತ ವ್ಯಕ್ತಿ ಅನ್ನೋ ಮಾಹಿತಿ ನಿಮಗೆಲ್ಲ ಸದ್ಯ ತಿಳಿದಿರೋ ಸದ್ಯದ ಮಾಹಿತಿ. ಆದರೆ ಆತ ಕ್ರಿಶ್ಚಿಯನ್ ಅಂತೆ. ಹಾಗಾಗಿಯೇ ಈ ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಕಳಂಕ ತರೋ ಕೆಲಸವನ್ನು ಮಾಡ್ತಾ ಇದ್ದಾನೆ ಅನ್ನೋ ಎಲುಬಿಲ್ಲದ ನ್ಯಾಲಿಗೆ ಕೆಲವೊಂದು ವ್ಯಕ್ತಿಗಳು ಮಾತನಾಡ್ತಾ ಇರ್ತಕ್ಕಂಥ ಈ ಅನರ್ಥಕಾರಿ ಮಾತುಗಳನ್ನು ಈಗ ಸುದ್ದಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಕೆಲವೊಬ್ಬರು ಇದನ್ನು ಸುದ್ದಿ ಹಬ್ಬಿಸಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇನ್ನು ಕೇಸ್ಗೆ ಇಷ್ಟೊಂದು ಹೈಪ್ ತೆಗೆದುಕೊಳ್ಳೋದ್ರಲ್ಲಿ ಪ್ರಭಾವ ಬೀರಿದ್ದು ಸಮೀರ್ ಅವರ AI ವಿಡಿಯೋ. ಆ ವಿಡಿಯೋವನ್ನೇ ಇಟ್ಕೊಂಡು ಈ ಸಮೀರ್ ಮುಸ್ಲಿಂ ಹಾಗೂ ಈ ಭೀಮಾ ಕೂಡ ಕನ್ವರ್ಟೆಡ್ ಕ್ರಿಶ್ಚಿಯನ್, ಹಾಗಾಗಿ ನಮ್ಮ ಹಿಂದೂ ಧರ್ಮದ ಭಾವನೆಗಳನ್ನು ಹೊಡಿಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ, ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ಇಲ್ಲ ಸಲ್ಲದ ಗಾಳಿ ಸುದ್ದಿಗಳನ್ನು ಕೆಲವೊಬ್ಬರು ಹಬ್ಬಿಸಲಿಕ್ಕೆ ಶುರು ಮಾಡಿದ್ದಾರೆ. ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಬೇಡದ ಕಾರಣಕ್ಕೆ ಧರ್ಮಸ್ಥಳ ಸುದ್ದಿ ಆಗ್ತಾ ಇದೆ. ಯಾಕೆಂದರೆ ಆ ಪೂಜನೀಯ ಜಾಗದ ಸುತ್ತಮುತ್ತ ನೂರಾರು ಅನಾಮಧೇಯ ಶವಗಳನ್ನ ಹೂತಿರೋ ಪ್ರಕರಣ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕು, ಅದನ್ನು ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆದರೆ ಅದನ್ನು ನಾವೆಲ್ಲರೂ ಕೂಡ ಪಾರದರ್ಶಕವಾಗಿ ಪಡೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವುದೇ ವ್ಯಕ್ತಿಯ ಮೇಲೋ ಇರತಕ್ಕಂಥ ಒಲವಿನ ಕಾರಣಕ್ಕೆ, ಪ್ರಭಾವಿಗಳ ಮೇಲೆ ನಾವು ಬೆಂಬಲವನ್ನು ಸೂಚಿಸಬೇಕು ಅನ್ನೋ ಕಾರಣಕ್ಕೆ ಅನ್ಯಥಾ ಈ ಕೋಮ ಸೃಷ್ಟಿಯನ್ನು ಮಾಡೋದಿದೆಯಲ್ಲ, ಅದು ತಪ್ಪು ಅಂತ ಹೇಳ್ತಾ ಇರೋದು. ಇಲ್ಲಿ ಭೀಮಾ ಕ್ರಿಶ್ಚಿಯನ್ನ ಅಥವಾ ದಲಿತನ ಜೊತೆಗೆ ಸಮೀರ್ ಮುಸ್ಲಿಮ ಇವರೆಲ್ಲರೂ ಕೂಡ ಹೋರಾಟಕ್ಕೆ ನಿಂತಿದ್ದಾರೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಯಾವ ಧರ್ಮ ಯಾವ ಜಾತಿ ಅನ್ನೋ ವಿಷಬೀಜಗಳ ಮತೀಯ ಭಾವನೆಯನ್ನು ಬಿತ್ತೋದನ್ನು ಬಿಟ್ಟು ನ್ಯಾಯಕ್ಕೋಸ್ಕರವಾಗಿ ದನಿ ಎತ್ತಬೇಕಾಗಿರೋದು ನಮ್ಮೆಲ್ಲರ ಕೆಲಸ. ಸ್ನೇಹಿತರೆ, ವಿನಾಕಾರಣ ಧರ್ಮಸ್ಥಳ ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆ ಬಂದಿದೆ. ಒಂದು ಪವಿತ್ರ ಕ್ಷೇತ್ರವನ್ನು ಕಟ್ಟಲಿಕ್ಕೆ ಬಹಳಷ್ಟು ಜನರ ಶ್ರಮವಿದೆ ಅನ್ನೋದನ್ನ ನಾವು ಕೂಡ ಒಪ್ಕೊಳ್ಬೇಕಾಗತ್ತೆ. ಅದನ್ನು ರೆಸ್ಪೆಕ್ಟ್ ಕೂಡ ಮಾಡೋಣ. ಆದರೆ ಆ ಸಂಸ್ಥೆಯಿಂದ ಹಲವರಿಗೆ ಪ್ರಯೋಜನವಾಗಿದೆ ಅನ್ನೋ ಕೆಲವೊಂದು ಜನರ ನಂಬಿಕೆ ಕೂಡ ಇದೆ. ಆದರೆ ಇಲಾಖೆಯ ತನಿಖೆಗೆ ಎಲ್ಲರೂ ಕೂಡ ಸಹಕಾರ ಕೊಡಲೇಬೇಕಾಗಿರೋದು ನಮ್ಮ ಧರ್ಮ. ಆದ್ದರಿಂದ ಇನ್ನೊಂದು ಕಡೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋ ನಿಲುವು ಕೂಡ ನಮ್ಮದಾಗಿರಬೇಕಾಗತ್ತೆ. ಅದನ್ನು ಬಿಟ್ಟು ಇಲ್ಲಿ ಕೆಲವೊಬ್ಬರು ಮತೀಯವಾದಿಗಳು ಹಿಂದೂ ಮುಸ್ಲಿಂ ಅನ್ನೋ ಹೊಣೆಗೇಡಿತನದ ಹೇಳಿಕೆಗಳನ್ನು ಬಿಟ್ಟು ಆತ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಆತ ಸತ್ಯವನ್ನು ಒಪ್ಕೊಳ್ಳಿಕ್ಕೆ ಮುಂದೆ ಬಂದಿರತಕ್ಕಂಥ ವ್ಯಕ್ತಿಯಲ್ಲಿ ಎಷ್ಟು ಸತ್ಯಾಂಶವಿದೆ ಅನ್ನೋದನ್ನು ಅರಿತುಕೊಳ್ಬೇಕಾಗತ್ತೆ. ಹಾಗಾಗಿ SIT ಟೀಮ್ ಈಗ ಸ್ವತಂತ್ರವಾಗಿ ತನಿಖೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಬೇರೆ ಎಲ್ಲೋ ಗಾಳಿ ಸುದ್ದಿಗಳನ್ನು ಹಬ್ಬಿಸೋದನ್ನು ಬಿಟ್ಟು ಅದನ್ನು ನಂಬೋದನ್ನು ಬಿಟ್ಟು ನಾವು ನಿಜಾಂಶವನ್ನು ಅರಿತುಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಇನ್ನೊಂದು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 2003 ಹಿಂದೆ ಇದೇ ಧರ್ಮಸ್ಥಳದ ಬೆಳ್ತಂಗಡಿಯ ಸುತ್ತಮುತ್ತ ಅಲ್ಲಿ ಸಾರ್ವಜನಿಕರ ಸ್ಮಶಾನ ಅಂತ ಹೇಳಿ ಇರಲೇ ಇಲ್ಲ. ಇದೇ ಪೊಲೀಸ್ನವರು ಅಲ್ಲಿ ಏನಾದರೂ ಅನಾಥ ಶವಗಳೇನಾದರೂ ಪತ್ತೆ ಆದರೆ, ಆ ರೀತಿಯಾಗಿ ಏನಾದರೂ ಯಾರಾದರೂ ಮೃತಪಟ್ಟಂಥ ವ್ಯಕ್ತಿಗಳು ಅಥವಾ ಮಹಿಳೆಯರು ಬಾಲಕಿಯರು ಏನಾದರೂ ಇದ್ದರೆ ಒಂದು ಕಡೆ ಅವ್ರನ್ನ UDR ಮಾಡಿ ಎಲ್ಲೋ ಒಂದು ಕಡೆ ಖಾಲಿ ಇರ್ತಕ್ಕಂಥ ಜಾಗಗಳಲ್ಲಿ ವ್ಯಕ್ತಿಗಳಿಂದ ಆ ಖಾಲಿ ಜಾಗಗಳಲ್ಲೇ ದಫನ್ ಮಾಡ್ತಾಯಿದ್ರು. ಆದರೆ 2003 ನಂತರ ಇದೀಗ ಅಲ್ಲೊಂದು ರುದ್ರಭೂಮಿ ಅಂತ ಹೇಳಿದೆ. ಪ್ರತಿಯೊಂದಕ್ಕೂ ಕೂಡ ಡಾಕ್ಯುಮೆಂಟ್ ಇದೆ. ಯಾರೇ ಅಲ್ಲಿ ದಫನ್ ಮಾಡಬೇಕು ಅಂದರೂ ಅಲ್ಲಿ ಪೊಲೀಸ್ನವರ ಸಮ್ಮುಖದಲ್ಲಿ ಅವರ ಒಂದು ID ವಿತ್ ID ಯಾರು ಎತ್ತ ಏನಿದು ದಾಖಲೆ ಎಲ್ಲದರ ಜೊತೆಗೆ ಅವ್ರನ್ನ ದಫನ್ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ವ್ಯಕ್ತಿ ಹೇಳಿರ್ತಕ್ಕಂಥ 1995 ಈಚೆಗಿನ ಅಂದರೆ 2014 ಈ ಎಲ್ಲ ದಾಖಲೆಗಳು ಜೊತೆಗೆ ಮೃತದೇಹಗಳು ಎಲ್ಲಿ ಯಾರದ್ದು ಯಾರ ಸುಪರ್ದಿಯಲ್ಲಿ ಇವೆಲ್ಲವೂ ಕೂಡ ಮೃತದೇಹವನ್ನು ಆ ವ್ಯಕ್ತಿ ಹೂಳ್ತಾ ಇದ್ದ ಎಲ್ಲಕ್ಕೂ ಕೂಡ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಅಂತೂ ಸಹಜವಾಗಿದೆ. ಅದರ ಕ್ಲಾರಿಟಿಯನ್ನು ಕೂಡ ನಾವು ತೆಗೆದುಕೊಳ್ಬೇಕಾಗಿದೆ. ಸ್ನೇಹಿತರೆ, ಒಂದು ಕಡೆ ಈ ಸಾಕ್ಷಿ ಹೇಳಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿಯ ಜೀವಕ್ಕೂ ಕೂಡ ಭದ್ರತೆ ಕೊಡೋದು ತನಿಖಾಧಿಕಾರಿಗಳ ಕರ್ತವ್ಯ. ಯಾಕೆಂದರೆ ಈ ತನಿಖೆ ತೆರೆದುಕೊಂಡಿರೋದೇ ಈ ಅಪರಾಧದಲ್ಲಿ ಪರೋಕ್ಷವಾಗಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ ಕಡೆಯಿಂದ. ಆತನೇ ಇವತ್ತು ಒಪ್ಕೊಳ್ಳಿಕ್ಕೆ ಮುಂದಾಗಿದ್ದಾನೆ. ಆತ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಟ್ಟು ಬಂದಿದ್ದಾನೆ. ಅವನಿಗೆ ಸೆಕ್ಯೂರಿಟಿ ಕೊಡಬೇಕು. ಆತನನ್ನು ಉಳಿಸ್ಕೊಳ್ಳೋದು ಪೊಲೀಸರ ಬಹುದೊಡ್ಡ ಹೊಣೆಗಾರಿಕೆ ಕೂಡ.
ಎಲ್ಲೋ ಒಂದು ಕಡೆ ಈಗಾಗಲೇ ಇನ್ನೊಬ್ಬರು ಮಾತನಾಡ್ಕೊಳ್ತಾ ಇದ್ದಾರೆ, ಆತ ಎಲ್ಲೋ ಒಂದು ಕಡೆ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ. ಈ ಪ್ರಕರಣದ ಹಿಂದೆ ಇರತಕ್ಕಂಥ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂದರೆ ಈ ಸಾಕ್ಷ್ಯಾಧಾರನೂ ಕೂಡ ಜೀವಂತವಾಗಿರಬೇಕು. ಸಾಕ್ಷ್ಯಾಧಾರ ತಲೆಮರೆಸಿಕೊಳ್ಳುವ ಬಗ್ಗೆ ಗುಪ್ತ ಮಾಹಿತಿ ಇದೆ ಅನ್ನೋ ಮಾತುಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿರೋದು. ತಲೆಮರೆಸ್ಕೊಳ್ಳೋದು ಅಂದ್ರೇನು? ಇಲ್ಲಿ ಸಾಕ್ಷಿಯು ಭೂಗತವಾಗೋದು ಅನ್ನೋದು ಒಂದು ಕಡೆ ಆದರೆ, ಆತನನ್ನು ಕೆಲವೊಂದು ಶಕ್ತಿಗಳು ಎಲ್ಲ ಒಂದು ಕಡೆ ಭೂಗತವಾಗಿಸಿಬಿಟ್ರೆ ಆ ಸಾಧ್ಯತೆಯನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡುವಂತಿಲ್ಲ. ಹಾಗಾಗಿ ಮುಂದೊಂದು ದಿನ ಆತ ಇಲ್ಲದಂತ ಆಗಿಬಿಟ್ರೆ, ಆತನ ಜೀವಕ್ಕೆ ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆಗಿಬಿಟ್ರೂ ಪೊಲೀಸ್ ಇಲಾಖೆ ಭಾರಿ ದೊಡ್ಡ ಬೆಲೆ ತೆರಬೇಕಾಗತ್ತೆ. ಇದಕ್ಕೆಲ್ಲದಕ್ಕೂ ಕೂಡ ಮೂಲ ಕಾರಣ ಪೊಲೀಸ್ ಇಲಾಖೆ ಅಂತ ಆಗಿಬಿಡುತ್ತೆ. ಹಾಗಾಗಿ ಈಗಾಗಲೇ SIT ತನಿಖೆಯನ್ನು ಶುರು ಮಾಡಿದ್ದಾರೆ. ಈಗಾಗಲೇ ಒಂದು SIT ಫಾರ್ಮ್ ಅಂತ ಕೂಡ ಆಗಿಬಿಟ್ಟಿದೆ. ಸೌಜನ್ಯ ಪ್ರಕರಣವನ್ನು ಈ ಕೇಸ್ನಿಂದ ಅಂದರೆ ಈ ತನಿಖೆಯ ಟೀಮ್ನಿಂದ ಹೊರಗಿಡಲಾಗುತ್ತೆ ಅನ್ನೋ ಗೃಹ ಸಚಿವರ ಹೇಳಿಕೆ ಕೂಡ ತುಂಬ ಬಾಲಿಶ ಅಂತ ಅನಿಸುತ್ತೆ. ಮುಂದೊಂದು ದಿನ ಈ ಕೇಸ್ನಲ್ಲಿ ಅದು ಸೌಜನ್ಯ ಕೇಸ್ಗೂ ಕೂಡ ತಳಕು ಹಾಕ್ಕೊಂಡ್ರೆ ಅದನ್ನು ಕೂಡ ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಬಟ್ ಅದನ್ನು ಹೊರಗಿಟ್ಟು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಅದು ಏನಾಗುತ್ತೆ ಅನ್ನೋದನ್ನು ಕೂಡ ನಾವು ಕುತೂಹಲದಿಂದ ಎದುರು ನೋಡಬೇಕು. ಒಂದು ಕಡೆ ಇವೆಲ್ಲವೂ ಕೂಡ ನೂರಾರು ಸೌಜನ್ಯ ರೀತಿಯ ಕೇಸ್ಗಳು ಮತ್ತೊಮ್ಮೆ ಹೊರಗೆ ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗೇನಾದರೂ ಅದೇ ಇದು ಕೇವಲ ಕರ್ನಾಟಕ ರಾಜ್ಯ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯದ ಮಹಿಳೆಯರು ಕೂಡ ಇದರಲ್ಲಿರ್ಬೋದು. ಅಲ್ಲಿರ್ತಕ್ಕಂಥ ಅನಾಥ ವ್ಯಕ್ತಿಗಳು, ಅನಾಥ ಶವಗಳು ಕೂಡ ಬೇರೆ ಉತ್ತರ ಭಾರತದವರು ಕೂಡ ಆಗಿರ್ಬೋದು. ಒಟ್ಟಾರೆಯಾಗಿ ಈ ಕೇಸ್ ಸಾಮಾಜಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕ ಆಯಾಮಗಳ ಸೂಕ್ಷ್ಮಗಳನ್ನು ಕೂಡ ಗಮನದಲ್ಲಿಟ್ಕೊಂಡು SIT ತನಿಖೆ ಮಾಡಬೇಕಾಗತ್ತೆ. ಅಂಥದ್ದೊಂದು ಪ್ರಾಮಾಣಿಕ, ನಿಷ್ಪಕ್ಷಪಾತ, ದಿಟ್ಟ ತನಿಖೆಗೆ ನಮ್ಮನ್ನು ಆಳ್ತಕ್ಕಂಥ ರಾಜಕೀಯ ನಾಯಕರು ಎಷ್ಟರ ಮಟ್ಟಿಗೆ ಇದಕ್ಕೆಲ್ಲದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾರೆ. ನಮ್ಮ ಕರ್ನಾಟಕ ಸರ್ಕಾರ ಅಂದರೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ SIT ಟೀಮ್ಗೆ ಎಷ್ಟು ಫ್ರೀ ಹ್ಯಾಂಡ್ ಕೊಡುತ್ತೆ. ಎಲ್ಲೂ ಕೂಡ ಮೂಗು ತೂರಿಸದೆ ಅವ್ರು ಮಾಡಿರ್ತಕ್ಕಂಥ ತನಿಖೆಯನ್ನು DG IGPಗೆ ಅದನ್ನು ಅಪ್ಡೇಟ್ ಮಾಡ್ತಾ, ಯಾವ ಮಟ್ಟಿಗೆ ಇದರ ಮಧ್ಯದಲ್ಲಿ ಮೂಗು ತೂರಿಸುವ ಕೆಲಸವನ್ನು ಯಾವುದೇ ಆಡಳಿತಾರೂಢ ಸರ್ಕಾರದ ನಾಯಕರು ಮಾಡದೆ ಆ ಒಟ್ಟಾರೆಯಾಗಿ ಇದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ನೋಡ್ಬೇಕು. ಇನ್ನೊಂದು ಕಡೆ ಈ ಅನುಮಾನವನ್ನು ನಿವಾರಿಸ್ತಕ್ಕಂಥ ಹೊಣೆಗಾರಿಕೆ ಕೂಡ ವಿರೋಧ ಪಕ್ಷಕ್ಕಿದೆ. ಆದರೆ ವಿರೋಧ ಪಕ್ಷದ ನಾಯಕರು ಈಗಾಗಲೇ ಕೇಳಿ ಬರ್ತಾ ಇರತಕ್ಕಂಥ ಆರೋಪಿಗಳ ಹೆಸರು ಜೊತೆಗೆ ಒಂದು ಧಾರ್ಮಿಕ ಸಂಸ್ಥೆ ಹೆಸರನ್ನು ಎತ್ಕೊಂಡಾಗೆಲ್ಲ ಅದನ್ನು ಸೇವ್ ಮಾಡೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಹೊರತಾಗಿ ಮಾತನಾಡಬೇಕು ಅವರು. ಕನಿಷ್ಠ ಪಕ್ಷ ಅಟ್ಲೀಸ್ಟ್ ಈ ತನಿಖೆ ಯಾರ ಮೇಲಾದರೂ ಹೋಗಲಿ, ಯಾರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಒಂದು ತನಿಖೆಯ ದಾರಿ ಸಾಗಲಿ, ಆದರೆ ಮುಂಚಿತವಾಗಿ ಅವ್ರನ್ನ ಸೇವ್ ಮಾಡೋ ರೀತಿಯಾಗಿ ಯಾರು ಕೂಡ ಮಾತನಾಡಲಿಕ್ಕೆ ಹೋಗಬಾರ್ದು. ಸ್ನೇಹಿತರಿಗಾಗಲೇ ದೂರ ಬಂದ ದಿನದಿಂದ ಜಿಲ್ಲಾ ಪೊಲೀಸ್ ವರಿಷ್ಠರು ನೀಡ್ತಾ ಇರ್ತಕ್ಕಂಥ ಹೇಳಿಕೆಗಳಲ್ಲಿ ತನಿಖೆಗೆ ತೋರ್ತಾ ಇರ್ತಕ್ಕಂಥ ಹಿಂಜರಿಕೆ ಒಂದು ಕಡೆ ನೆಗ್ಲೆಕ್ಟ್ ಮಾಡ್ತಾ ಇದ್ರೇನೋ ಅನ್ನೋ ರೀತಿಯಾಗಿ. ಯಾಕೆಂದರೆ ಆತ ತಲೆಬುಡಿಯನ್ನು ತೋರಿಸ್ತೀನಿ, ಆ ಹೂತಿಟ್ಟಿರ್ತಕ್ಕಂಥ ಜಾಗ ಕರ್ಕೊಂಡು ಹೋಗ್ತೀನಿ ಅನ್ನೋ ಮಾತುಗಳನ್ನು ಹೇಳಿದ್ರೂ ಕೂಡ ಎಲ್ಲೋ ಒಂದು ಕಡೆ ಆತನನ್ನು ಕರ್ಕೊಂಡು ಹೋಗದೇ ಇರೋದು ಭಾಳಷ್ಟು ಹಿನ್ನಡೆಯನ್ನು ಉಂಟು ಮಾಡಿತ್ತು. ಒಂದು ಕಡೆ ಸಮಾಜದಲ್ಲಿ ಉದ್ವಿಗ್ನತೆಯ ಆತಂಕವನ್ನು ಸೃಷ್ಟಿ ಮಾಡಿತ್ತು. ಎಲ್ಲೋ ಒಂದು ಕಡೆ ಪೊಲೀಸ್ನವರು ಹಿಂದೆಟಾಗ್ತಾ ಇದ್ದಾರೆ, ಮೀನಾಮೇಷ ಎಣಿಸ್ತಾ ಇದ್ದಾರೆ ತನಿಖೆಗೆ ಅನ್ನೋ ಒಂದು ಕಡೆ. ಏಕೆಂದರೆ ಬಾಯಿ ಮಾತಿಗೆ ಮೇಲಿನಿಂದ ಆದೇಶ ಬರಬೇಕು, ಸುಪ್ರೀಂ ಕೋರ್ಟ್ ಮಾರ್ಗದರ್ಶನ ಮಾಡಬೇಕು, ಮಂಪರು ಪರೀಕ್ಷೆಗಳನ್ನು ಮಾಡಬೇಕು, ಬ್ರೈನ್ ಮ್ಯಾಪಿಂಗ್, ನಾರ್ಕೋ ಅನಾಲಿಸಿಸ್, ಈ ರೀತಿಯಾದಂಥ ಕುಂಟು ನೆಪಗಳನ್ನೇ ಹೇಳ್ತಾ ಇದ್ದರು. ಸ್ನೇಹಿತರೆ, ಇವತ್ತು ಎಲ್ಲ ರೀತಿಯಾದಂಥ SIT ಫಾರ್ಮ್ ಆಗಿದೆ. ಸ್ಥಳ ಮಜೂರು ಮಾಡಲಿಕ್ಕೆ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ. ಇವತ್ತಲ್ಲ ನಾಳೆ, ಯಾವಾಗ ಬೇಕಾದರೂ, ಯಾವ ಕ್ಷಣದಲ್ಲಿ ಬೇಕಾದರೂ ಇದೇ ದೂರದಾರನ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸಬಹುದು. ಒಟ್ಟಾರೆಯಾಗಿ ದೇಶಾದ್ಯಂತ ಕಂಪನವನ್ನು ಸೃಷ್ಟಿ ಮಾಡ್ತಾರೋ ಈ ಧರ್ಮಸ್ಥಳ ಫೈಲ್ಸ್ ನಗ್ನ ಸತ್ಯವನ್ನು ತಿಳಿಯೋ ಕಾತರತೆಯ ಬೆನ್ನಲ್ಲೇ ನಮಗೆ ಸ್ವಲ್ಪ ಹಿನ್ನಡೆ ಕಾಣ್ತಾ ಇರೋದು ಇಬ್ಬರು IPS ಅಧಿಕಾರಿಗಳು ಹಿಂದಕ್ಕೆ ಸರಿತಾ ಇದ್ದಾರೆ ಅಂತ. ಒಬ್ಬರು ಅನುಚೇತ್ ಮತ್ತು ಸೌಮ್ಯಲತಾ ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅಂತ. ಆದರೆ ಗೃಹ ಸಚಿವರು ಈಗಾಗಲೇ ಒಂದು ಮಾತುಗಳನ್ನು ಹೇಳಿಬಿಟ್ಟಿದ್ದಾರೆ, ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಅನುಚೇತ್ ಮತ್ತು ಸೌಮ್ಯಲತಾ ಅವರು ಯಾವುದೇ ಕಾರಣಕ್ಕೂ ಹಿಂದೆ ಸರಿತಾ ಇಲ್ಲ ಅಂತ. ಯಾಕೆ ಈ ಮಾತು ಕೇಳಿ ಬರ್ತಾ ಇದೆ ಅಂದರೆ, ಒಂದು ಕಡೆ IPS ಅಧಿಕಾರಿಯಾಗಿರ್ತಕ್ಕಂಥ ಅನುಚೇತ್ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಉಪವಿಭಾಗದ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಮೊದಲ ಬಾರಿಗೆ ಅಧಿಕಾರವನ್ನು ವಹಿಸಿಕೊಂಡಿದ್ದರು. ಅನುಚೇತ್ ಅವರು ಪುತ್ತೂರಿನ ASP ಆಗಿದ್ದಲೇ ASP ಆಗಿದ್ದಾಗ ಸೌಜನ್ಯ ಪ್ರಕರಣ ಕೂಡ ನಡೆದಿತ್ತು. ಒಟ್ಟಾರೆಯಾಗಿ ಸೌಜನ್ಯ ಪ್ರಕರಣದಲ್ಲಿ ತನಿಖಾಧಿಕಾರಿಗಳಾಗಿದ್ದಂಥ ಬೆಳ್ತಂಗಡಿಯ ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಮತ್ತು ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಕುಮಾರ್ ನಾಯಕ್ ಅವರ ಮೇಲೆ ಈಗಾಗಲೇ ಗಂಭೀರತರವಾದಂಥ ಸಾಕ್ಷ್ಯನಾಶದ ಗಂಭೀರ ಆರೋಪಗಳು ಕೂಡ ಇದೆ. ಇವರೊಂದಿಗೆ ಆ ವೇಳೆ ತಮ್ಮ ಮೇಲೂ ಆಗಾಗ ಇಂತಹ ಆರೋಪಗಳು ಸ್ಥಳೀಯರ ಕಡೆಯಿಂದ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಅನುಚೇತ್ ಅವರು ಈಗಾಗಲೇ ಸರ್ಕಾರಕ್ಕೆ ಒಂದು ಪತ್ರ ಬರೆದು ಹಿಂದೇಟಾಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಉನ್ನತ ಮೂಲಗಳಿಂದ ಕೇಳಿ ಬರ್ತಾ ಇರೋದು. ಅದ್ರ ಬಗ್ಗೆ ಈಗಾಗಲೇ ಗೃಹ ಇಲಾಖೆ ಕೂಡ ಕ್ಲಾರಿಟಿ ಕೊಟ್ಟಿದೆ, ಅನುಚೇತ್ ಅವರು ಹಿಂದಕ್ಕೆ ಸರ್ಕೊಳ್ತಾ ಇಲ್ಲ ಅಂತ. ಆದರೆ
ತಾನು ಆ ಟೈಮ್ನಲ್ಲಿ ಇದ್ದೇ ಅನ್ನೋ ಕಾರಣಕ್ಕೆ ಅನುಚಿತ್ ಅವರು ಈ SIT ಟೀಮ್ನಿಂದ ದೂರ ಉಳಿತಾರಾ ಅಥವಾ ಇಲ್ವಾ ಅನ್ನೋದು ಒಂದು ಕ್ಲಾರಿಟಿ ಸಿಗಬೇಕು. ಜೊತೆಗೆ ಗೌರಿ ಲಂಕೇಶ್ ಅವರ ಹತ್ಯೆ ತನಿಖೆಗಾಗಿ ರಚನೆ ಮಾಡಿದಂಥ ವಿಶೇಷ ಟೀಮ್ನಲ್ಲೂ ಕೂಡ ಅವರು ಕೆಲಸ ಮಾಡಿದರು. ಇವೆಲ್ಲವೂ ಕೂಡ ಒಂದು ವೆಲ್ ಎಕ್ಸ್ಪೀರಿಯನ್ಸ್ ವ್ಯಕ್ತಿ ಆಗಿರೋದ್ರಿಂದ, ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವ್ರ ಮೇಲೆ ಒಂದಿಷ್ಟು ಪ್ರಾಮಾಣಿಕತೆಯ ಜೊತೆಗೆ ಒಬ್ಬ ಒಳ್ಳೆ ವ್ಯಕ್ತಿ ಅನ್ನೋ ಈಗಾಗಲೇ ಜನಪ್ರೀತಿಯೂ ಕೂಡ ಇರೋದ್ರಿಂದ ಈ ಕೇಸ್ನಲ್ಲಿ ಅವರು ಇರಬೇಕು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಒಟ್ಟಾರೆಯಾಗಿ ಸಮಾಜದ ನೈತಿಕತೆ ಹಾಗೂ ಶ್ರದ್ಧೆಗೆ ನಿಲ್ಲತಕ್ಕಂಥ ಬಲವಾದ ಆಧಾರವೆಂದರೆ ಸತ್ಯ. ಅದು ನಮಗೆ ಸತ್ಯ ಗೊತ್ತಾಗಬೇಕು. ಈಗಾಗಲೇ ಧರ್ಮಸ್ಥಳದ ಕಡೆಯಿಂದಲೂ ಕೂಡ ಒಂದು ಫಸ್ಟ್ ರಿಯಾಕ್ಷನ್ ಕೂಡ ಬಂದಿದೆ. SIT ತನಿಖಾ ತಂಡ ಸತ್ಯಾಂಶವನ್ನು ಅತಿ ಶೀಘ್ರವಾಗಿ ಪ್ರಾಮಾಣಿಕವಾಗಿ ತನಿಖೆ ನಡೆಸಿ ಹೊರತರಲಿ, ಈ ಸತ್ಯಾಂಶವನ್ನು ಸಾರ್ವಜನಿಕರ ಮುಂದೆ ಬಹಿರಂಗಪಡಿಸಲಿ ಅನ್ನೋ ಆಶಯವನ್ನು ಕೂಡ ಈಗಾಗಲೇ ಧರ್ಮಸ್ಥಳದ ಮಂಡಳಿ ಕೆ ಪಾರ್ಶ್ವನಾಥ್ ಜೈನ್ ಅವರು ಕೂಡ ಆಗ್ರಹಪಡಿಸಿರೋದು. ಒಟ್ಟಾರೆಯಾಗಿ ಪದೇ ಪದೇ ಆರೋಪಗಳನ್ನು ಮಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕುರಿತು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಕೆಲಸಗಳು ನಡೀತಾ ಇದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯಾಸತ್ಯತೆಯನ್ನು ಸಾರ್ವಜನಿಕರ ಮುಂದೆ ತನಿಖೆ ಮುಖಾಂತರವಾಗಿ ಬಹಿರಂಗಪಡಿಸಲಿ ಅನ್ನೋದು ಕೂಡ ಧರ್ಮಸ್ಥಳದ ಆಗ್ರಹ. ಒಟ್ಟಾರೆಯಾಗಿ ಜನರ ಆಗ್ರಹ ಕೂಡ ಅದೇ ಆಗಿದೆ. ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ, ಅದಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ರೀತಿಯಾಗಲೂ ಕೂಡ ಜನರು ಒಪ್ತಕ್ಕಂಥ ತೀರ್ಪು ಬರಲಿ ಅನ್ನೋದಷ್ಟೇ ನನ್ನ ಆಶಯ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.